ಡೆಮೋ ಕೊಟ್ಟಿದ್ರು. ಇಲ್ಲಿ ನಾವು ಪ್ರೋರೇಸ್ ಪದ್ಧತಿಯಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದ್ವಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಆಕ್ಟಿನ್ ಗ್ರಾನ್ಯೂಲ್ಸ್ ಇಂದ, ಟ್ರಾಕ್ಶ್ಯೂರ್ ಗ್ರಾನ್ಯೂಲ್ಸ್ ಇಂದ, ಅದಾಗಿದ ತಕ್ಷಣ ಪಿನ್ ಹೆಡ್ ಸ್ಟೇಜ್ ಅಂತೀಯಲ್ಲ, ಅದು ಆ ಟೈಮಲ್ಲಿ ಡಾರ್ಮಲಿನ್ ಫ್ಲವರಿಂಗ್ ಮತ್ತೆ ಜೆಟಾಲ್ ಕಾಫಿ ಸ್ಪೆಷಾಲಿಟಿ ಗ್ರೇಡ್ ಇದೆ, ಜೆಟಾಲ್ ಸೆಲೆಕ್ಟ್ ಅಂತ ಕಾಫಿ ಸ್ಪೆಷಾಲಿಟಿ, ಅದು ಎರಡೂ ಕೂಡ ಮಿಕ್ಸ್ ಮಾಡಿ 5 ಗ್ರಾಮ್ನ ಹಾಕಿದ್ವಿ. ಅದ ನಂತರ ಎಕರ್ಶೀಲ್ಡ್ ಒಂದು ಸ್ಪ್ರೇ ಕೊಟ್ಟಿದ್ವಿ. ಆ ಟೈಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನಮಗೆ ಕೊಟ್ಟಿದ್ದಕ್ಕೆ ಏನಾಯ್ತು, ಲೀಫ್ ಎಲ್ಲ ಎಕರ್ಶೀಲ್ಡ್ ಇವೆಲ್ಲ ಕೊಟ್ಟಿದ್ದಕ್ಕೆ ಆ ಲೀಫ್ ಕ್ವಾಲಿಟಿ ಥಿಕ್ನೆಸ್ ಅನ್ನು ಜಾಸ್ತಿ ಆಯಿತು ಬಿಕಾಸ್ ಆಫ್ ಕ್ರಿಟಿಕಲ್ ಥಿಕ್ನೆಸ್. ಮತ್ತೆ ಡಾರ್ಕ್ ಕಲರ್ ಲೀವ್ಸ್, ವೆರಿ ಹೆಲ್ತಿ ವಿಗರ್ ವಿ ಹ್ಯಾವ್ ಏಬಲ್ ಟು ಅದನ್ನ ಒಂದು ಎಲೆಯಲ್ಲಿ ಒಂದು ಆರೋಗ್ಯದ ಒಂದು ಇದು ಲಕ್ಷಣಗಳು ಕಾಣ್ತಾ ಇತ್ತು. ಅದಾದ್ಮೇಲೆ ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಜೆಟಾಲ್ ಸೆಲೆಕ್ಟ್ ಕಾಫಿ ಸ್ಪೆಷಾಲಿಟಿ ಮತ್ತೆ ಡಾರ್ಮಲ್ ಇನ್ನೊಂದು ಸ್ಪ್ರೇ ಕೊಟ್ಟಿವಿ. ಅದೇ ಮತ್ತೆ ಸೆಪ್ಟೆಂಬರ್ಲು ಕೊಟ್ಟಿದ್ವಿ. ಸೊ 3 ಸತಿ ಕೊಟ್ಟಿದ್ರಿಂದ ಕೊನೆಗೆ ನಾವೇನು ಕಂಡಿದ್ವಿ ಅಂತಂದ್ರೆ, ನಮ್ಮ ಎಲ್ಲಿ ನಾವು ಪ್ರೋರೇಸ್ ಪದ್ಧತಿಯನ್ನು ಅಳವಡಿಕೆ ಮಾಡಿದ್ವಿ ಅಲ್ಲೆಲ್ಲ ಎಲೆ ಉದುರಿಕೆ ಕಡಿಮೆ ಆಗಿದೆ. ಒಂದು ಎರಡನೇದು, ಅಲ್ಲೂ ಈ ಎರಡೂ ಕೂಡ ಫಂಜಿಸೈಡ್ ಅನ್ನೋದು ಕಾಮನ್ ಆಗಿ ಸ್ಪ್ರೇ ಮಾಡಿದ್ರು ಕೂಡ ನಮ್ಮದ್ರಲ್ಲಿ 20% ರಸ್ಟ್ ಕಡಿಮೆ ಇತ್ತು. ಈ ರಸ್ಟ್ ಕಡಿಮೆ ಇರೋದ್ರಿಂದ ಏನಾಯ್ತು, ಎಲೆ ಉದುರಿಕೆ ಲೀಫ್ ಫಾಲ್ ಅನ್ನೋದು ಕಂಪ್ಲೀಟ್ ಆಗಿ ನಿಂತೋಯ್ತು. ಸೊ ನಮ್ಮಲ್ಲಿ ಆರೋಗ್ಯವಾಗಿ ಗಿಡ ಇತ್ತು. ಅದು ನೀವು ಆ ಕಡೆ ಮತ್ತೆ ತೋರಿಸ್ತೀವಿ, ಕಂಟ್ರೋಲ್ ಅಲ್ಲಿ ಏನಾಯ್ತು, ಲೀಫ್ ಫಾಲ್ ಅನ್ನೋದು ಜಾಸ್ತಿ ಆಯ್ತು, ಬೆರ್ರಿ ಡ್ರಾಪ್ ಆಯ್ತು, ಬೆರ್ರಿ ಕ್ರ್ಯಾಕಿಂಗ್ ಆಯ್ತು. ಸೊ ಅದರಿಂದ ಆ ಕಾರಣಕ್ಕೆ ನಮ್ಮ ಪದ್ಧತಿಯಲ್ಲಿ ಈ 8 ತಿಂಗಳಿಂದ ಮಾಡಿದ್ದಕ್ಕೆ 47% ನಮಗೆ ಈಲ್ಡ್ ಜಾಸ್ತಿ ಬಂತು.